ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ತಾನೇ ಅಂದರೆ 17th ಜೂನ್ ಫಿಸಿಕ್ಸ್ K-cet ಎಕ್ಸಾಮ್ ಮುಗಿದಿದೆ. ಸೊ ಇದರ ಕೀ ಆನ್ಸರ್ಸನ್ನು ಶ್ರೀ ಸಿದ್ದೇಶ್ವರ PU ಕಾಲೇಜ್ ದಾವಣಗೆರೆ ದ ಟೀಮ್ IIT ಮೆಡಿಕಲ್ ಅಕಾಡೆಮಿ ಅವರು ಬಿಟ್ಟಿದ್ದಾರೆ. ಸೊ ಅವ್ರು ನೋಡ್ತಾ ಹೋಗೋಣ, ಸಂಪೂರ್ಣ ಕ್ರೆಡಿಟ್ ಅವರಿಗೆ ಹೋಗಬೇಕು. ಸೊ ಅಷ್ಟು ಆನ್ಸರ್ ಇದೆ. ಸೊ ಫಸ್ಟ್ ಪ್ರಶ್ನೆಯನ್ನು ಇಲ್ಲಿ ನೋಡಿದರೆ, ದ ಆ್ಯಂಗುಲರ್ ಸ್ಪೀಡ್ ಆಫ್ ಎ ಮೋಟರ್ ವೀಲ್ ಇಸ್ ಇನ್ಕ್ರೀಸ್ಡ್ ಫ್ರಮ್ 1200 RPM ಟು 3120 RPM ಇನ್ 16 ಸೆಕೆಂಡ್ ಅಂತಿದೆ. ಆ್ಯಂಗುಲರ್ ಎಕ್ಸಲರೇಷನ್ ಆಫ್ ದ ಮೋಟರ್ ವೀಲ್ ಕೇಳಿದ್ದಾರೆ ಅವರು. ಸೊ ಆನ್ಸರ್ ಬಂದುಬಿಟ್ಟು ಡಿ 4π ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು, ದ ಸೆಂಟರ್ ಆಫ್ ಮಾಸ್ ಆ್ಯಂಡ್ ಎಕ್ಸ್ಟೆಂಡೆಡ್ ಬಾಡಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಆ್ಯಂಡ್ ಇಟ್ಸ್ ಸೆಂಟರ್ ಆಫ್ ಗ್ರಾವಿಟಿ. ಸೊ ಆಪ್ಷನ್ ಸಿ ಆನ್ಸರ್ ಆಗಿದೆ. ಸೆಂಟರ್ ಆಫ್ ಮಾಸ್ ಕೋಯಿನ್ಸೈಡ್ಸ್ ವಿತ್ ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎ ಬಾಡಿ ಇಫ್ ಸೈಜ್ ಆಫ್ ದ ಬಾಡಿ ಇಸ್ ನೆಗ್ಲಿಜಿಬಲ್ ಆ್ಯಸ್ ಕಂಪೇರ್ ಟು ದ ಸೈಜ್ ಆಫ್ ದ ಅರ್ತ್. ಸೊ ಥರ್ಡ್ ಪ್ರಶ್ನೆ ಬಂದು ನ್ಯೂಮರಿಕಲ್ ಇದೆ, ಬೇಸ್ಡ್ ಆನ್ ದ ಯಂಗ್ಸ್ ಮಾಡ್ಯುಲಸ್. ಸೊ ಅಲ್ಲಿ ಡೇಟಾವನ್ನು ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದುಬಿಟ್ಟು ನಿಮಗೆ ಫಸ್ಟ್ ಆಪ್ಷನ್ 7.1 × 10⁻⁻⁴ ಮೀಟರ್ ಸ್ಕ್ವೇರ್. ಫೋರ್ತು ಬಂದು ಕೂಡ ಅಫ್ಕೋರ್ಸ್ ನ್ಯೂಮರಿಕಲ್ ಮೇಲೇ ಇದೆ. ಸೊ ಫೋರ್ತ್ ಕ್ವಶನ್ ಏನಿದೆ ನೋಡಿ, ಅ ಟೈನಿ ಸ್ಪೆರಿಕಲ್ ಡ್ರಾಪ್ ಕ್ಯಾರಿಂಗ್ ನೆಟ್ ಚಾರ್ಜ್ ಕ್ಯೂ ಇಸ್ ಬ್ಯಾಲೆನ್ಸ್ಡ್ ಇನ್ ಏರ್. ಸೊ ಚಾರ್ಜಸ್ ಮೇಲಿದೆ. ಸೊ ನೀವು ಕ್ಲಿಯರಾಗಿ ನೀವು ಸಾಲ್ವ್ ಮಾಡಿದರೆ ಇದರ ಆನ್ಸರ್ ಬರುತ್ತೆ ನಿಮಗೆ ಡಿ 8 × 10⁻⁻19 ಕೂಲಮ್ಸ್. ಫಿಫ್ತ್ ಒನ್, ಹೀಟ್ ಕೆನಾಟ್ ಬಿ ಇಟ್ ಸೆಲ್ಫ್ ಫ್ಲೋ ಫ್ರಮ್ ಅ ಬಾಡಿ ಅಟ್ ಲೋವರ್ ಟೆಂಪ್ರೇಚರ್ ಟು ಅ ಬಾಡಿ ಅಟ್ ಹೈಯರ್ ಟೆಂಪರೇಚರ್. ದಿಸ್ ಸ್ಟೇಟ್ಮೆಂಟ್ ಕರೆಸ್ಪಾಂಡ್ಸ್ ಟು. ಇದೆಷ್ಟಿಲ್ಲ, ಇದೊಂದು ಈಸಿ ಕ್ವಶನ್ಸನ್ನು ಕೇಳಿದ್ದಾರೆ ನಿಮಗೆ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಡೈರೆಕ್ಟಾಗಿ ಆಲ್ಮೋಸ್ಟ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಚೈನ್ ಆಫ್ ಲೆಂತ್ 2 meter is kept on table such that of its length 60 centimeter hangs freely from the edge of the table ಅಂತಿದೆ. The total mass of the chain is 4 kg. The work done in pulling the entire chain of the table. ಸೊ ನೀವು ಇದನ್ನು ಪ್ರಾಪರಾಗಿ ಮಾಡಿದರೆ ಯು ವಿಲ್ ಗೆಟ್ ದ ಆನ್ಸರ್ as 3.6 joules. Electrical as well as gravitational effect can be thought to be caused by fields. Which of the following forces you find electrical or gravitational field? Fields are useful for understanding forces acting through a distance. So this is the answer. ಚಾರ್ಜಸ್ ಬಗ್ಗೆ ಕೊಟ್ಟಿದ್ದಾರೆ, ಪ್ಲಸ್ ಕ್ಯೂ 2q ಪ್ಲಸ್ ಕ್ಯೂ ಮೈನಸ್ 2q. ಸೊ ಕಾರ್ನರ್ ಸ್ಕ್ವೇರ್ ABCD ಒಳಗೆ ಇಟ್ಟಿದ್ದಾರೆ. ಫೋರ್ಸ್ ಯಾವಾಗಲೂ ಹೆಂಗಿರ್ತದೆ ಅಂದರೆ ಅಫ್ಕೋರ್ಸ್ ಅಲಾಂಗ್ ದ ಡೈಗೋನಲ್ BD ಇರ್ತದೆ. ಓಕೆ, ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ with dipole moment 4 × 10⁻⁹ cm is aligned at 30 degree with the direction of uniform electric field. So magnitude ಕೊಟ್ಟಿದ್ದಾರೆ electric field the magnitude of the torque acting on dipole. So option B 10⁻⁻⁴ Newton meter ಆನ್ಸರ್ ಆಗುತ್ತೆ. 10th ಕ್ವಶನ್ ಬಂದುಬಿಟ್ಟು, ಮಾಸ್ m ಕೊಟ್ಟಿದ್ದಾರೆ, ಚಾರ್ಜ್ q ಕೊಟ್ಟಿದ್ದಾರೆ, ದೇ ಆರ್ ಕೆಪ್ಟ್ ರೆಸ್ಟ್ ಇನ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ E. ಸೊ ಗ್ರಾವಿಟಿಯನ್ನು ನೆಗ್ಲೆಕ್ಟ್ ಮಾಡಿದರೆ ಕೈನೆಟಿಕ್ ಎನರ್ಜಿ ಆಫ್ ಚಾರ್ಜ್ ಪಾರ್ಟಿಕಲ್ ಏನಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ 4 ಡಿಫ್ರೆಂಟ್ ಫಾರ್ಮುಲಾಸ್ಗಳು ನೋಡ್ಬೋದು, ಬಟ್ ಅದರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಸಿ E² Q² T²/2m. ಸೊ ಪ್ರಶ್ನೆ ಸಂಖ್ಯೆ 11ಕ್ಕೆ ಬಂದರೆ, ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ವೇರಿ ವಿತ್ ದ ಡಿಸ್ಟೆನ್ಸ್ ಆಸ್ 1/r³ ಆ್ಯಂಡ್ 1/r². ಇದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ನಾರ್ಮಲ್ ಥಿಯರಿ ಕ್ವಶನ್. 12th ಕ್ವಶನ್ ಬಂದು ಟು ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಬಗ್ಗೆ ಇದೆ, ಅಂದರೆ ನಿಮ್ಮ ಫಸ್ಟ್ ಇಯರ್ ಕ್ವಶನ್ ಇದು. ಸೊ ಆ್ಯಂಪ್ಲಿಟ್ಯೂಡ್ ಆ್ಯಂಡ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಇಲ್ಲಿ ನನಗೆ ಕೇಳಿದ್ದಾರೆ. ಸೊ ಆ್ಯಂಪ್ಲಿಟ್ಯೂಡ್ ಬಂದುಬಿಟ್ಟು 3 ಮೀಟರ್ ಆಗುತ್ತೆ. ಸ್ಪೀಡ್ ಆಫ್ ದ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದ ಪಾರ್ಟಿಕಲ್ 6π m/s², ಅಂದರೆ ಆಪ್ಷನ್ ನಿಮ್ಮದು ಫಸ್ಟ್ ಒನ್ ಕರೆಕ್ಟ್ ಆಗುತ್ತೆ. ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಮುಂದೆ ಅದರ ಚಾರ್ಜಿಂಗ್ 2 ವೋಲ್ಟ್ಲೆ ಮಾಡ್ತಾರೆ. ಸೊ ಆಮೇಲೆ ಡಿಸ್ಕನೆಕ್ಟ್ ಮಾಡಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಕ್ವಾಂಟಿಟಿ ಡಿಕ್ರೀಸ್. ಯಾವ ಡಿಕ್ರೀಸ್ ಆಗ್ತದೆ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಎನರ್ಜಿ ಸ್ಟೋರ್ಡ್ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ, ಕಡಿಮೆ ಆಗ್ತದೆ. ಚಾರ್ಜ್ಡ್ ಪಾರ್ಟಿಕಲ್ ಇಸ್ ಮೂವಿಂಗ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ವಿತ್ 3 × 10⁻10 volt/meter ವಿತ್ ಮೊಬಿಲಿಟಿ ಕೊಟ್ಟಿದ್ದಾರೆ 2.5 × 10⁻6 m²/volt/second. ಇಟ್ಸ್ ಡ್ರಿಫ್ಟ್ ವೆಲಾಸಿಟಿಯನ್ನು ಕೇಳಿದ್ದಾರೆ. VD ಫಾರ್ಮುಲಾ ಹಾಕಿ ನೀವು ಮಾಡಬೇಕು. ಸೊ ಆನ್ಸರ್ ಬಂದುಬಿಟ್ಟು 7.5 × 10⁻⁻⁴ m/s. Wire bound resistor are made by winding the wires of an alloy, manganese, tungsten and nickel. 10 identical cells, each of potential E and internal resistance R are connected in series to form a closed circuit. An ideal voltmeter connected across the cells will read. ಸೊ ಇದು 3 ಇದನ್ನು ಬರ್ತದೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಇದು ಗ್ರೇಸ್ ಬರೋ ಚಾನ್ಸಸ್ ಹೆಚ್ಚು ನಿಮಗೆ, ಯಾಕಂದರೆ 3 ಅಂತ ಕೊಟ್ಟಿದ್ರು ಕೂಡ ಕ್ವಶನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರೋ ಚಾನ್ಸ್ ಇರೋದ್ರಿಂದ ಗ್ರೇಸ್ ಮಾರ್ಕಿಲ್ ಬರಬಹುದು. 17th ಪ್ರಶ್ನೆ ಬಂದು, ಇನ್ ಎನ್ atom electrons revolve around the nucleus along a path of radius 0.272 angstrom, 9.4 × 10⁻18 revolution per second. ದ ಇಕ್ವಿವೆಲೆಂಟ್ ಕರೆಂಟ್ ಬಂದುಬಿಟ್ಟು 1.5 ಆಂಪಿಯರ್ ಆಗುತ್ತೆ. 3/2 ಬರುತ್ತೆ ಆನ್ಸರ್, ದಟ್ ಮೀನ್ಸ್ 1.5 ಆಂಪಿಯರ್. ವೆನ್ ಅ ಮೆಟಲ್ ಕಂಡಕ್ಟರ್ is connected to left gap of a meter bridge is heated at the balancing point, it shifts towards right. ಸ್ಪಿಯರ್ಸನ್ನು ಕೊಟ್ಟಿದ್ದಾರೆ. ಒಂದು ಚಾರ್ಜ್ 1.8 ಮೈಕ್ರೋಕೂಲಮ್, ಇನ್ನೊಂದು 2.8 ಮೈಕ್ರೋಕೂಲಮ್. ದೇ ಆರ್
ಡಿಫ್ರೆನ್ಸ್ ಅದ್ರ ನಡ್ಬರ್ಕ್ ಡಿಸ್ಟೆನ್ಸ್ ಇಟ್ಟಿದ್ದಾರೆ 40 ಸೆಂಟಿಮೀಟ್ರ್. ಅವಾಗ ಪೊಟೆನ್ಷಿಯಲ್ ಏನಾಗ್ತದೆ ಮಿಡ್ ಪಾಯಿಂಟ್ ಅವೆರಡರ ಚಾರ್ಜದ್ದು ಅಂದ್ರೆ 2.1 × 10⁵ ವೋಲ್ಟ್ ಆಗ್ತದೆ. ಸೊ 20ನೇ ಪ್ರಶ್ನೆ ಬಂದುಬಿಟ್ಟು ವೈರ್ ಆಫ್ ಅ ಸರ್ಟನ್ ಮೆಟೀರಿಯಲ್ ಇಸ್ ಸ್ಟ್ರೆಚ್ಡ್ ಸ್ಲೋಲಿ ಬೈ 10%, ಇಟ್ಸ್ ನ್ಯೂ ರೆಸಿಸ್ಟೆನ್ಸ್ ಆ್ಯಂಡ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಬಿಕಮ್ಸ್ ರೆಸ್ಪೆಕ್ಟಿವ್ಲಿ 1.21 ಟೈಮ್ಸ್ ಸೇಮ್. ಮುಂದೆ 21ನೇ ಪ್ರಶ್ನೆ ಬಂದ ಮೂವಿಂಗ್ ಆಫ್ ದ ಪ್ರೋಟಾನ್ ಅಂತಿದೆ. 21ನೇ ಪ್ರಶ್ನೆ ಬಂದುಬಿಟ್ಟು ಅ ಪ್ರೋಟಾನ್ ಮೂವ್ಸ್ ವಿತ್ ಅ ವೆಲಾಸಿಟಿ ಆಫ್ 5 × 10⁶ ಜೌಲ್ಸ್ ಪರ್ ಮೀಟರ್ ಅಂತಿದೆ. ಸೊ ದ ಆನ್ಸರ್ ಬಂದುಬಿಟ್ಟು ನೋಡಿರಿ ಗ್ರೇಸ್ ಮಾರ್ಕ್ ಇದೆ ಅದು, ಯಾಕಂದ್ರೆ ಆನ್ಸರ್ ಬರಬೇಕು 14.4 × 10⁻13 ನ್ಯೂಟನ್ನ. ಬಟ್ ಇಲ್ಲಿ ಆನ್ಸರ್ ಅಲ್ಲಿ ಯಾವುದೂ ಇಲ್ಲ ಆಪ್ಷನ್ನ. ಸೊ ನಿಮಗೆ ಗ್ರೇಸ್ ಸಿಗುತ್ತೆ. ಸೊ 2 ಗ್ರೇಸಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ಇಷ್ಟು ಪ್ರಶ್ನೆಗಳಲ್ಲಿ. ಸೊಲ್ನೈಡ್ ಬಗ್ಗೆ ಪ್ರಶ್ನೆ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಒನ್ ಎಂಡ್ ಆಫ್ ದ ಸೊಲ್ನೈಡ್ ಕೇಳಿದ್ದಾರೆ. ಸೊ ಈಸಿಯಾಗಿ ಸಾಲ್ವ್ ಮಾಡಿದರೆ ಬಿ ಆನ್ಸರ್ ಬರುತ್ತೆ 3.14 × 10⁻⁴ ಟೆಸ್ಲಾ. 23ನೇ ಪ್ರಶ್ನೆ ಬಂದುಬಿಟ್ಟು ಅಗೇನ್ ಗ್ರೇಸ್ ಇದೆ ಇಲ್ಲಿ 4450 ಓಮ್ ಬರಬೇಕು. ಸೊ ಕ್ವಶನಲ್ಲಿ ಸಣ್ಣ ಪುಟ್ ಮಿಸ್ಟೇಕ್ ಇರೋದ್ರಿಂದ ಗ್ರೇಸ್ ಕೊಡಬಹುದು, ಕೊಡ್ತಾರೆ ಅಂತಲ್ಲ, ಇಟ್ ಆಲ್ ಡಿಪೆಂಡ್ಸ್ ಯಾವಾಗ ಅವರು ಕೀ ಆನ್ಸರನ್ನು ಅಫಿಷಿಯಲಿ ಹೊರಗೆ ಬಿಡ್ತಾರೆ ಬೋರ್ಡ್ದವರು, ಅವಾಗ ಗೊತ್ತಾಗುತ್ತೆ. 24ನೇ ಪ್ರಶ್ನೆ ಬಂದುಬಿಟ್ಟು ಡೈರೆಕ್ಟ್ ಫಾರ್ಮುಲಾ ಮೇಲಿದೆ μ0 Ni/16R ಕರೆಕ್ಟ್ ಆನ್ಸರ್ ಆಗುತ್ತೆ. 25th ಬಂದುಬಿಟ್ಟು ವೋಲ್ಟೇಜ್ ಅಕ್ರಾಸ್ ಅ ಬಲ್ಬ್ ರೇಟೆಡ್ 220 ವೋಲ್ಟ್ 100 ವ್ಯಾಟ್ ಡ್ರಾಪ್ಸ್ ಬೈ 2/5% ಅಂತಿದೆ. ಪರ್ಸೆಂಟೇಜ್ ಆಫ್ ದ ಪವರ್ ವುಡ್ ಡಿಕ್ರೀಸಸ್ 5% ಇರುತ್ತೆ. ಒಂದು ಸೊಲ್ನೈಡಿಗೆ 500 ಟರ್ನ್ ಅದಾವ, 2 ಆಂಪಿಯರ್ ಕರೆಂಟ್ ಪಾಸ್ ಮಾಡಿದ್ರೆ ಅಲ್ಲಿರ್ತಕ್ಕಂತಹ ಮ್ಯಾಗ್ನೆಟಿಕ್ ಫ್ಲಕ್ಸ್ 4 × 10⁻³ ಅದ. ಬಟ್ ಸೆಲ್ಫ್ ಇಂಡಕ್ಷನ್ ಆಫ್ ಸೊಲ್ನೈಡ್ ಎಷ್ಟಾಗುತ್ತೆ ಅಂದ್ರೆ ಸೆಲ್ಫ್ ಇಂಡಕ್ಷನನ್ನು ಹೆನ್ರಿ ಒಳಗೆ ಹೇಳ್ತೀವಿ. ಸೊ 1 ಹೆನ್ರಿ ಆಗ್ತದೆ ಅದು. 27th ಪ್ರಶ್ನೆ ಬಂದು ಫುಲ್ಲಿ ಚಾರ್ಜ್ಡ್ ಕೆಪಾಸಿಟರ್ ಸಿ ವಿತ್ ಇನಿಷಿಯಲ್ ಚಾರ್ಜ್ Q0 is connected to a coil of self-inductance L at t = 0. The time at which the energy stored equally between the electric and magnetic field ಅಂತಿದೆ. π/4 × √LC is the answer. A magnetic field of flux density 1.0 Weber per meter square acts normally 80 turns of coil to 0.01 meter square area. If the coil is removed from the field in 0.2 second, ಅವಾಗ EMF ಎಷ್ಟು ಆಗ್ತದೆ ಅಂದ್ರೆ 4 ವೋಲ್ಟ್. ಆ್ಯಂಡ್ ಅಲ್ಟರ್ನೇಟಿಂಗ್ ಕರೆಂಟ್ ಈಸ್ ಗಿವನ್ ಬೈ ಫಾರ್ಮುಲಾ ಕೊಟ್ಟಿದ್ದಾರೆ. RMS ಕರೆಂಟ್ ಫಾರ್ಮುಲಾ ಬರೀಬೇಕು √I1² I2² 2. 30th ಬಂದುಬಿಟ್ಟು ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಪ್ರೂವ್ಸ್ ದ ಅರ್ತ್ ಹ್ಯಾಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದ ಇಂಟೆನ್ಸಿಟಿ ಆಫ್ ಕಾಸ್ಮಿಕ್ ರೇಸ್ ಸ್ಟ್ರೀಮ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇಸ್ ಮೋರ್ ಅಟ್ ದ ಪೋಲ್ಸ್ ದ್ಯಾನ್ ದ ಇಕ್ವೇಟರ್. ಪೋಲ್ ಒಳಗೆ ಅದು ಹೆಚ್ಚಿರೋದ್ರಿಂದ ಆಬ್ವಿಯಸ್ಲಿ ದೇ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಅಂತ ಈಸಿಯಾಗಿ ಹೇಳ್ಬೋದು. ಸೊ ದೇ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಅಂದರೆ ಡೆಫಿನೆಟ್ಲಿ ಏನಾಗುತ್ತೆ ಇದೆ ಅರ್ಥಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅದ ಅಂತೇಳಿ ಗೊತ್ತಾಗ್ತದೆ. ಸಿರೀಸ್ ಸರ್ಕ್ಯೂಟ್ ಒಳಗೆ R ಕೊಟ್ಟಿದ್ದಾರೆ, L ಕೊಟ್ಟಿದ್ದಾರೆ, C ಕೊಟ್ಟಿದ್ದಾರೆ, ಒಮೆಗಾ ಕೊಟ್ಟಿದ್ದಾರೆ. ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಕೇಳಿದ್ದಾರೆ. ನೀವು ನಾರ್ಮಲಾಗಿ ಕ್ಯಾಲ್ಕುಲೇಟ್ ಮಾಡಿದ್ರಿ ಫಾರ್ಮುಲಾ ಹಾಕಂದ್ರೆ 500 ಓಮ್ ಆಗ್ತದೆ. ಸೊ 31ನೇ ಪ್ರಶ್ನೆಯನ್ನು ನಾವು ಈಗ ನೋಡ್ತಾ ಇದ್ದೀವಿ. ಸೊ ಇನ್ನು ನೋಡ್ತಾ ಇರೋದು 32ನೇ ಪ್ರಶ್ನೆಯಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹ್ಯಾಸ್ ಹೈಯೆಸ್ಟ್ ವೇವ್ ಲೆಂತ್. ಭಾಳ ಈಸಿ ಇರತಕ್ಕಂಥ ಪ್ರಶ್ನೆ. ಸೊ ಫಸ್ಟಿಗೆ ರೇಡಿಯೋ ವೇವ್ಸ್ ಬರುತ್ತೆ, ರೇಡಿಯೋ ವೇವ್ಸ್ ಆದ ನಂತರ ಮೈಕ್ರೋವೇವ್ಸ್ ಬರುತ್ತೆ. ಸೊ ಇಲ್ಲಿ ಆಪ್ಷನಲ್ಲಿ ರೇಡಿಯೋ ವೇವ್ಸ್ ಇಲ್ಲ. ಸೊ ಸೆಕೆಂಡ್ ಹೈಯೆಸ್ಟ್ ಇರೋದು ಯಾವುದು ಮೈಕ್ರೋವೇವ್ಸ್. ಸೊ ಮೈಕ್ರೋವೇವ್ಸ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ವೇವ್ ಲೆಂತ್. ಸೊ ಈಸಿ ಕ್ವಶನ್. 33rd ಬಂದು ಇಕ್ವಿ ಕಾನ್ಕೇವ್ ಲೆನ್ಸ -4.5D ಅದ. ಮಟೀರಿಯಲ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ 1.6 ಅದ. ಸೊ ರೇಡಿಯಾ ಆಫ್ ಕರ್ವೇಚರ್ ಆಫ್ ಲೆನ್ಸನ್ನು ನೀವು ನಾರ್ಮಲಾಗಿ ಸಾಲ್ವ್ ಮಾಡಿದರೆ ವಿತ್ ಯೂಸಿಂಗ್ ಫಾರ್ಮುಲಾ ಯು ವಿಲ್ ಗೆಟ್ -26.6 ಸೆಂಟಿಮೀಟರ್. ಸೊ 34ನೇ ಪ್ರಶ್ನೆ ಬಂದು ಆ್ಯಂಗಲ್ ಆಫ್ ಡಿವಿಯೇಷನ್ ಅನ್ನು ಕೇಳಿದ್ದಾರೆ. ಸೊ ಆ್ಯಂಗಲ್ ಈಸ್ ಅದು ನೀವು ನೀಟಾಗಿ ಸಾಲ್ವ್ ಮಾಡಿದರೆ 30 ಡಿಗ್ರಿ ಬರುತ್ತೆ. 35ನೇ ಪ್ರಶ್ನೆ ಬಂದುಬಿಟ್ಟು ಫೋಕಲ್ ಲೆಂತ್ ಎಫ್ ಇಸ್ ಪ್ಲೇಸ್ಡ್ ಸಮ್ವೇರ್ ಬಿಟ್ವೀನ್ ಆಬ್ಜೆಕ್ಟ್ ಆ್ಯಂಡ್ ಸ್ಕ್ರೀನ್ ಅಂತಿದೆ. ಸೊ ನೀವು ಫೋಕಲ್ ಲೆಂತ್ ಆಫ್ ದ ಲೆನ್ಸನ್ನು ನೋಡಿದರೆ mx/m+1² ಫಾರ್ಮುಲಾ ಬರುತ್ತೆ. 36th ಬಂದುಬಿಟ್ಟು ಸಿರೀಸ್ ರೆಸೊನೆಂಟ್ AC ಸರ್ಕ್ಯೂಟ್ ಕಂಟೇನ್ಸ್ ಅ ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ 10⁻⁶ Farad ಆ್ಯಂಡ್ an inductor 10⁻⁶ 4 Henry. The frequency of oscillation will be 10⁵ divided by 2π Hz. Focal length of a convex lens is maximum for red light. Obviously red lighಟಿಗೆ obviously focal length ಹೆಚ್ಚಿರುತ್ತೆ. ಓಕೆ. So for light diverging from a finite point source, the intensity decreases in proportion of the distance squared. ಇದು ನಿಮಗೆ ಗೊತ್ತಿರತಕ್ಕಂಥದ್ದು. The fringe width of red color as compared to that of violet color is approximately ಡಬಲ್ ಇರುತ್ತೆ. ವೈಲೆಟಿಗೆ ರೆಡ್ಡಿಗೆ ಫ್ರಿಂಜ್ ವಿಡ್ತ್ ನಿಮಗೆ ಗೊತ್ತಿರುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಡಬಲ್. ವೈಲೆಟ್ ಹಾಫ್ ಇರುತ್ತೆ, ರೆಡ್ ಡಬಲ್ ಇರುತ್ತೆ. ಅಂದರೆ ವೈಲೆಟ್ 1 ಇದ್ದರೆ ರೆಡ್ 2 ಆಗುತ್ತೆ. 40 ಬಂದುಬಿಟ್ಟು ಇನ್ ಕೇಸ್ ಆಫ್ ಫ್ರಾನ್ ಹೋಫರ್ ಡಿಫ್ರಾಕ್ಷನ್ ಬಗ್ಗೆ ಇದೆ. ಸೊ ಅಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ಅಬ್ಸರ್ವ್ ಮಾಡಿ ಯಾವುದು ಕರೆಕ್ಟ್ ಅದ ಅನ್ನೋದನ್ನು ಇದನ್ನು ಮಾಡಬೇಕು. ಸೊ ಮೊದಲು 3 ಸ್ಟೇಟ್ಮೆಂಟ್ಗಳು ಆಬ್ವಿಯಸ್ಲಿ ಅಷ್ಟು ತಪ್ಪಿದಾವೆ. 4ನೇ ಸ್ಟೇಟ್ಮೆಂಟ್ ಬಂದು ಸೆಟ್ರಲ್ ಬ್ರೈಟ್ ಬ್ಯಾಂಡ್ ಹ್ಯಾವಿಂಗ್ ಅಲ್ಟರ್ನೇಟ್ ಡಾರ್ಕ್ ಆ್ಯಂಡ್ ಬ್ರೈಟ್ ಬ್ಯಾಂಡ್ಸ್ ಆಫ್ ಡಿಕ್ರೀಸಿಂಗ್ ಇಂಟೆನ್ಸಿಟಿ ಆನ್ ಐದರ್ ಸೈಡ್ ಕರೆಕ್ಟ್ ಇರುತ್ತೆ. ಸೊ 41 ಬಂದು CD ಬಗ್ಗೆ ಇದೆ. ವೆನ್ ಅ ಕಾಂಪ್ಯಾಕ್ಟ್ ಡಿಸ್ಕ್ ಈಸ್ ಇಲ್ಯುಮಿನೇಟೆಡ್ ಬೈ ಅ ಸೋರ್ಸ್ ಆಫ್ ವೈಟ್ ಲೈಟ್
ಕಲರ್ಡ್ ಲೈನ್ಸ್ ಆರ್ ಅಬ್ಸರ್ವ್ಡ್. ದಿಸ್ ಇಸ್ ಡ್ಯೂ ಟು ಡಿಫ್ರಾಕ್ಷನ್. ನೋಡಿರಿ ನಿಮ್ಮ ಸಿ ಡಿ ಮೇಲೆ ಯಾವಾಗಲೂ ಕೂಡ ಕಲರ್ಡ್ ಲೈನ್ ಇರ್ತಾವೆ. ನೀವು ಸಿ ಡಿ ನೋಡಿದ್ರಿ ಅಂದರೆ ಅದು ರೀಸನ್ ಏನಪ್ಪ ಅಂದರೆ ಡಿಫ್ರಾಕ್ಷನ್ನ. ಸೊ 42nd ಪ್ರಶ್ನೆ ಬಂದುಬಿಟ್ಟು ಜಸ್ಟ್ ಸೊ ಇಲ್ಲಿ ನೋಡಿ 42ನೇ ಪ್ರಶ್ನೆ ಸಿ ಡಿ ಬಗ್ಗೆ ಅದ, ಡಿಫ್ರಾಕ್ಷನ್ ಆಯಿತು. ಸೊ 42ನೇ ಪ್ರಶ್ನೆ ಬಂದು ಗ್ಲಾಸ್ ಸ್ಲ್ಯಾಬ್ ಬಗ್ಗೆ. ಸೊ ಆ್ಯಂಗಲ್ ಕೇಳಿದ್ದಾರೆ, ಡಿವಿಯೇಷನ್ ಆಫ್ ದ ರೇ ಆಫ್ ಲೈಟ್ ಫ್ರಮ್ ಇನಿಷಿಯಲ್ ಪಾಂತ್ ಸ್ಲ್ಯಾಬಿಗೆ ಬಂದಾಗ ಅದು 90 ಡಿಗ್ರಿ ಆಗುತ್ತೆ. ಸೊ 43rd ಕ್ವಶನ್ ಬಂದು ದ ಕೈನೆಟಿಕ್ ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್ ಬೈ 0.52 electron volt when the wavelength of the incident light is changed from 500 nanometer to another wavelength which is approximately 400 nanometer ಇರ್ತದೆ. de Broglie wavelength of a particle of kinetic energy is lambda. wavelength of the particle if its kinetic energy is k/4 ಇತ್ತಂದ್ರೆ ಸೊ ಅದರ ಆನ್ಸರ್ ಬಂದುಬಿಟ್ಟು ನಿಮಗೆ 2 ಲ್ಯಾಂಬ್ಡಾ ಆಗುತ್ತೆ. 45th ಕ್ವಶನ್ನ ನಾವೀಗ ನೋಡ್ತಾ ಇದ್ದೀವಿ. ಸೊ ರೇಡಿಯಸ್ ಆಫ್ ಹೈಡ್ರೋಜನ್ ಆಟಮ್, ಗ್ರೌಂಡ್ ಸ್ಟೇಟ್ ಎಲ್ಲ ಕೊಟ್ಟಿದ್ದಾರೆ 0.53 ಆಂಗ್ಸ್ಟ್ರಾಮ್. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರನ್ನು ಕೇಳಿದ್ದಾರೆ ಇಲ್ಲಿ. ಸೊ n is equal to ಅದು 2 ಆಗುತ್ತೆ. ಸೊ ಇನ್ ಅಕಾರ್ಡೆನ್ಸ್ ವಿತ್ ದ ಬೋರ್ಸ್ ಮಾಡೆಲ್ ಫೈಂಡ್ ದ ಕ್ವಾಂಟಮ್ ನಂಬರ್ ದ್ಯಾಟ್ ಕ್ಯಾರೆಕ್ಟರೈಸಸ್ ದ ಅರ್ತ್ಸ್ ರೆವಲ್ಯೂಷನ್ ಅರೌಂಡ್ ದ ಸನ್ ಆರ್ಬಿಟ್ ಆಫ್ ರೇಡಿಯಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಕ್ವಾಂಟಮ್ ನಂಬರನ್ನು ಕೇಳಿದ್ದಾರೆ. ನೀವು ಕರೆಕ್ಟಾಗಿ ಕ್ವಾಂಟಮ್ ನಂಬರ್ ಸಾಲ್ವ್ ಮಾಡಿದರೆ 2.57 × 10⁻74 ಬರ್ತದೆ. 47th ಬಂದು ಇಫ್ ಎನ್ ಎಲೆಕ್ಟ್ರಾನ್ ಇಸ್ ರಿವಾಲ್ವಿಂಗ್ ಇನ್ ಇಟ್ಸ್ ಬೋರ್ ಆರ್ಬಿಟ್ ಹ್ಯಾವಿಂಗ್ ಬೋರ್ ರೇಡಿಯಸ್ ಆಫ್ 0.2529 ಆಂಗ್ಸ್ಟ್ರಾಮ್ ದೆನ್ ರೇಡಿಯಸ್ ಆಫ್ ದ ಥರ್ಡ್ ಆರ್ಬಿಟ್ ಬಂದು 4.761 ಆಂಗ್ಸ್ಟ್ರಾಮ್. ಬೈಂಡಿಂಗ್ ಎನರ್ಜಿ 8th ಕ್ವಶನ್ ಕೇಳಿದ್ದಾರೆ 104.7 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಸೊ 49th ಬಂದು ಫೋಟೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟ್ ಮೇಲೆ ಇರ್ತಕ್ಕಂಥದ್ದು. ಇಫ್ ಬೋತ್ ದ ಇಂಟೆನ್ಸಿಟಿ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ಲೈಟ್ ಆರ್ ಡಬಲ್ಡ್ ದೆನ್ ದ ಸ್ಯಾಚುರೇಷನ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಕೂಡ ಡಬಲ್ ಆಗ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ರೇಡಿಯೇಷನ್ಸ್ ಇಸ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಒಬ್ವಿಯಸ್ಲಿ ಯಾವುದು ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಡಿಫ್ಲೆಕ್ಟ್ ಆಗ್ತದೆ ಅಂದರೆ ಅಲ್ಫಾ ಪಾರ್ಟಿಕಲ್ಸ್. ಯಾಕಂದರೆ ಅಲ್ಫಾ ಪಾರ್ಟಿಕಲ್ಸ್ ಆರ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್. ಸೊ ಗಾಮಾ ರೇಸ್ ಇರ್ಬೋದು, ಎಕ್ಸ್ ರೇಸ್ ಇರ್ಬೋದು, ನ್ಯೂಟ್ರಾನ್ಸ್ ಇರ್ಬೋದು, ದೇ ಡು ನಾಟ್ ಹ್ಯಾವ್ ಎನಿ ಚಾರ್ಜ್. ಅಲ್ಫಾ ಪಾರ್ಟಿಕಲ್ಸ್ ಆ್ಯಂಡ್ ಬೀಟಾ ಪಾರ್ಟಿಕಲ್ಸ್ ಆರ್ ಹ್ಯಾವಿಂಗ್ ಚಾರ್ಜ್. ಸೊ ದೇ ಆರ್ ಗೆಟ್ ಡಿಫ್ಲೆಕ್ಟೆಡ್ ಬೈ ದ ಎಲೆಕ್ಟ್ರಿಕ್ ಫೀಲ್ಡ್ಸ್. ಸೊ 51 ಬಂದು ರೆಸಿಸ್ಟಿವಿಟಿ ಆಫ್ ಎ ಸೆಮಿ ಕಂಡಕ್ಟರ್ ಅಟ್ ರೂಮ್ ಟೆಂಪ್ರೇಚರ್ ಈಸ್ ಇನ್ ಬಿಟ್ವೀನ್ 10⁻³ to 10⁻6 ಇರ್ತದೆ. ದ ಫೋರ್ಬಿಡನ್ ಎನರ್ಜಿ ಗ್ಯಾಪ್ ಫಾರ್ GE ಜರ್ಮೇನಿಯಂ ಕ್ರಿಸ್ಟಲ್ ಎಟ್ 0K ಎಷ್ಟಿರ್ತದೆ ಅಂದರೆ 0.71 ಎಲೆಕ್ಟ್ರಾನ್ ವೋಲ್ಟ್. ವಿಚ್ ಲಾಜಿಕ್ ಗೇಟ್ ಈಸ್ ರಿಪ್ರೆಸೆಂಟೆಡ್ ಬೈ ದ ಫಾಲೋವಿಂಗ್ ಕಾಂಬಿನೇಷನ್ ಆಫ್ ಲಾಜಿಕ್ ಗೇಟ್ಸ್. ಯಾವುದು ಇಲ್ಲಿ ನೋಡ್ಬೋದು ನೀವು ಅಂದರೆ ಆ್ಯಂಡ್ ಗೇಟ್ ಇದೆ ಕ್ಲಿಯರ್ಲಿ ಕೂಡ. ಸೊ 54th ಕ್ವಶನ್ ಬಂದು ಇಟ್ಸ್ ನ್ಯೂಮರಿಕಲ್, ನೀವು ನೋಡ್ಕೋರಿ. ಆನ್ಸರ್ ಬಂದು 11.32 ಆಂಪಿಯರ್. ನ್ಯೂಕ್ಲಿಯರ್ ರಿಯಾಕ್ಟರ್ ಡೆಲಿವರ್ಸ್ ಪವರ್ ಆಫ್ 10⁻9 ವ್ಯಾಟ್ ಅಂತದ. ದ ಅಮೌಂಟ್ ಆಫ್ ಎನರ್ಜಿ ಫ್ಯೂಯಲ್ ಕನ್ಸ್ಯೂಮ್ಡ್ ಅಂದ್ರೆ 0.04 ಗ್ರಾಮ್ ಇನ್ 1 hour ಆಗ್ತದೆ. ಸೊ 56th ಬಂದು ನೀವು ಇದು ಅಗೇನ್ ಪ್ರಾಬ್ಲಮ್ ಡಿಸ್ಪ್ಲೇಸ್ಮೆಂಟ್ ಕೇಳಿದ್ದಾರೆ. ವೆಲಾಸಿಟಿ 0 ಆದಾಗ ಡೆಫಿನೆಟ್ಲಿ 0 ಮೀಟರ್ ಆಗ್ತದೆ. 2 bodies are projected at angle theta and 90 θ to the horizontal with the same speed and ratio of their maximum vertical height ಬಂದು ನೀವು ಸಾಲ್ವ್ ಮಾಡಿದರೆ tan² θ is to 1 ಆಗ್ತದೆ. 50ನೇ ಪ್ರಶ್ನೆ ಬಂದು ಕಾರ್ ಈಸ್ ಮೂವಿಂಗ್ ಅಂತದ. ಸೊ ಆ್ಯಂಗಲ್ ಮೇಡ್ ಬೈ ದ ವಯರ್ ವಿತ್ ದ ವರ್ಟಿಕಲ್ ಅಂತ ಕೊಡಿದ್ದಾರೆ. ನೀವು ನೋಡ್ಕೋರಿದ್ನ π/4 ಆಗ್ತದೆ. ಸೊ 59 and 60 ಕೊನೆ 2 ಪ್ರಶ್ನೆಗಳು ಇದ್ದಾವೆ. 2 masses of 5 kg and 3 kg ಅನ್ನು ಕೇಳಿದ್ದಾರೆ T1 T2. ಸೊ ಇಲ್ಲಿ ನಿಮಗೆ ವ್ಯಾಲ್ಯೂ ಆಫ್ T1 ಅನ್ನು ಕೇಳಿದ್ದಾರೆ 94.4 ನ್ಯೂಟನ್ ಆಗ್ತವೆ. 60th ಕ್ವಶನ್ ಬಂದು ವರ್ನಿಯರ್ ಸ್ಕೇಲ್ ಆಫ್ ಅ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಆಸ್ 50 division with coincide 49 ಮೇನ್ ಸ್ಕೇಲ್ ಡಿವಿಷನ್ ಅದ. ಈಚ್ ಮೇನ್ ಸ್ಕೇಲ್ ಡಿವಿಷನ್ ಈಸ್ 0.5 mm. ದ ಲೀಸ್ಟ್ ಕೌಂಟ್ ಆಫ್ ಮೈಕ್ರೋಸ್ಕೋಪ್ is 0.01 mm ಆಗ್ತದೆ. ಸೊ ಇಷ್ಟಿದು ಕಂಪ್ಲೀಟ್ 60 ಕ್ವಶನ್ಸ್ದಾಯಿತು. ಸೊ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ದಯವಿಟ್ಟು ನಿಮ್ಮ ಜೂನಿಯರ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ.